ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ನೋಡ್ರಿ, ಇವತ್ತಿನ ದಿನ KPSC ಗ್ರೂಪ್ ಸಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಬಗ್ಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಮೊದಲನೇ ಕ್ವಶನ್ ಹೊಂದಿಸಿ ಬರೆಯುವ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಸರಿಯಾದ ಉತ್ತರ ಆಕತ್ ನೋಡ್ರಿ, 3. ಸೆಕೆಂಡ್ ಎರಡನೇ ಕ್ವಶನ್ ನೋಡ್ಕೊಡ್ರಿ. ಜೈವಿಕ ಸಂವರ್ಧನೆ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳ್ಯಾರ. ಅಂದ್ರೆ ಯಾವುದು ತಪ್ಪಾಗಿದೆ ಅಂತ ಕೇಳ್ಯಾರ. ಅದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಆಪ್ಷನ್ 4 ಆಕತ್ ನೋಡ್ರಿ. 2 ಮತ್ತು 4 ತಪ್ಪಾಗಿದೆ. ಜೈವಿಕ ಸಂವರ್ಧನೆಯು ಜಲವಾಸಿ ಆಹಾರ ಸರಪಳಿಯಲ್ಲಿ ಮಾತ್ರ ಸಂಭವಿಸುತ್ತದೆ. ಮಾತ್ರ ಅಂತ ಕೊಟ್ಟಾರಲ್ಲ, ಇದು ತಪ್ಪಾಕತಿ, ಎಲ್ಲದರಲ್ಲೂ ಬರ್ತದ. ನೆಕ್ಸ್ಟ್ 4th ಒಂದು ಜೀವಿಯಿಂದ ಸಂಗ್ರಹಣೆಗೊಂಡಿರುವ ಪಾದರಸವು ಚಯಾಪಚಯ ಆಗಬಹುದು. ಎರಡನೇದು ಆಪ್ಷನ್ 4 ಇಸ್ ರೈಟ್ ಆಕತಿ. ಮೂರನೇ ಕ್ವಶನ್ ನೋಡ್ಕೊಡ್ರೆ, ಸಂತಾನೋತ್ಪತ್ತಿ ಆಯ್ಕೆಗಳನ್ನು ಮಾಡುವ ಮಹಿಳೆಯರ ಹಕ್ಕು ಸಹ ಈ ಕೆಳಗೆ ನೀಡಲಾದ ಹಕ್ಕಿನ ಒಂದು ಆಯಾಮವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 2 ಆಕತ್ ನೋಡ್ರಿ. ಜೀವಿಸ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಾಕತಿ. ನೋಡ್ಕೊಡ್ರಿ. 4ನೇ ಕ್ವಶನ್, ಜೀವ ವೈವಿಧ್ಯ ನಷ್ಟವು ಈ ಕಾರಣದಿಂದ ಸಂಭವಿಸುತ್ತದೆ. ಇಲ್ಲಿ ಕೆಳಗೆ ಆಪ್ಷನ್ಸ್ ಕೊಟ್ಟಾರ, ನೋಡ್ಕೊಡ್ರಿ. 1ನೇದು ಆವಾಸ ಸ್ಥಾನ ನಷ್ಟ ಮತ್ತು ವಿಘಟನೆ, ಅತಿಯಾದ ಶೋಷಣೆ, ಸಹ ಅಳಿವು, ಅನ್ಯಲೋಕದ ಜಾತಿಗಳ ಆಕ್ರಮಣಗಳು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಎಲ್ಲವೂ ಬರ್ತಾವ ನೋಡ್ರ, ABCD. ನೆಕ್ಸ್ಟ್ ಕ್ವಶನ್ ನೋಡ್ರಿ, 5ನೇ ಕ್ವಶನ್, ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರದ ಕಡೆಗೆ ಹೋಗುತ್ತಿದ್ದ ಹಾಗೆ ಜಾತಿಯ ವೈವಿಧ್ಯತೆ ಹೆಂಗಾಕತಿ? ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ, ಮೊದಲು ಹೆಚ್ಚಾಗುತ್ತದೆ, ನಂತರ ಕಡಿಮೆ ಆಗುತ್ತದೆ, ಮೊದಲು ಕಡಿಮೆ ಆಗುತ್ತದೆ, ನಂತರ ಹೆಚ್ಚಾಗುತ್ತದೆ. ಇದಕ್ಕೆ ಆಪ್ಷನ್ ನೋಡ್ರಿ, ಸರಿಯಾದ ಉತ್ತರ ಏನಂತಂದ್ರ 2 ಹೆಚ್ಚಾಗುತ್ತದೆ. ಹೆಚ್ಚು ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಬಂದಂತಹ ಜಾತಿ ವೈವಿಧ್ಯತೆ ಹೆಚ್ಚಾಕತಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೊಟ್ರೆ 6ನೇ ಕ್ವಶನ್, ಕೋವರಂಟ್ ರೇಟ್ಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ಯಾರ ಅವ್ರ. ಇದಕ್ಕ ಡೈರೆಕ್ಟ್ ಆಗಿ ಆನ್ಸರ್ ನೋಡ್ಕೊಡ್ರಿ. ಆನ್ಸರ್ ಏನಕ್ಕೈತೆ ಅಂದ್ರ 4ನೇದು ವೈಯಕ್ತಿಕ ಒಪ್ಪಂದದ ಬಾಧ್ಯತೆಗಳನ್ನು ಜಾರಿಗೊಳಿಸಲು ಈ ರೇಟ್ ಅನ್ನು ನೀಡಲಾಗುತ್ತದೆ. ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ, 7ನೇ ಕ್ವಶನ್. 7ನೇ ಕ್ವಶನ್ ನೋಡ್ರಿ, ಇಲ್ಲಿನೂ ಹೊಂದಿಸಿ ಬರೀ ಕೇಳ್ಯಾರ. 7ನೇ ಕ್ವಶನ್ಕ ಸರಿಯಾದ ಉತ್ತರ ಏನಂತಂದ್ರ 3ನೇ ಆಪ್ಷನ್ ಆಗುತ್ತೆ ನೋಡ್ರಿ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ನೋಡ್ರಿ, ನೆಕ್ಸ್ಟ್ 8ನೇ ಕ್ವಶನ್, ಹಣದ ಮಸೂದೆಯು ಲೋಕಸಭೆಯಲ್ಲಿ ಮಾತ್ರ ಹುಟ್ಟುತ್ತದೆ, ಆದರೆ ಡ್ಯಾಶ್ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಅದನ್ನು ರಾಜ್ಯಸಭೆಗೆ ಪರಿಚಯಿಸಬಹುದು ಅಥವಾ ವರ್ಗಾಯಿಸಬಹುದು. ಯಾವ ಅನುಚ್ಛೇದ ಅಂತ ಬರುತ್ತೆ ಅಂದ್ರ ಅನುಚ್ಛೇದ 117(1) ಬರ್ತದೆ, ನೋಡ್ಕೊಡ್ರಿ. 9ನೇ ಕ್ವಶನ್, ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳ್ಯಾರ. ಇದರ ತಪ್ಪಾದ ಹೇಳಿಕೆ ಏನು ಅಂತಂದ್ರ ಅನುಚ್ಛೇದ 368 ಅಡಿಯಲ್ಲಿ ಭಾರತ ಸಂವಿಧಾನವು ಸಂಸತ್ತಿಗೆ ಸಂವಿಧಾನದ ಮೂಲ ರಚನೆಯನ್ನೇ ತಿದ್ದುಪಡಿಗೊಳಿಸಲು ಅಧಿಕಾರ. ಅನುಚ್ಛೇದ 368 ಬರಲ್ಲ, ಪ್ರಸ್ತಾವನೆಗೆ ಯಾವುದು ತಿದ್ದುಪಡಿ ಬರಲ್ಲ. 9ನೇದು ಆಪ್ಷನ್ 2 ಸರಿಯಾದ ಉತ್ತರ ಆಕೈತೆ ನೋಡ್ರಿ. 10ನೇ ಕ್ವಶನ್ ನೋಡ್ಕೊಟ್ರೆ, ಡ್ಯಾಶ್ ಅಡಿಯಲ್ಲಿ ಸಂವಿಧಾನದ ಸಭೆಗೆ ಮೊದಲ ಬಾರಿಗೆ ಚುನಾವಣೆಗಳು ನಡೆದವು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಕ್ಯಾಬಿನೆಟ್ ಮಿಷನ್ ಯೋಜನೆ 1946 ಸರಿಯಾದ ಉತ್ತರ ಆಕತಿ. 11ನೇ ಕ್ವಶನ್ ನೋಡ್ಕೊಟ್ರಿ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ಪ್ರಕರಣದಲ್ಲಿ ಅನುಚ್ಛೇದ 356 ದುರ್ಬಳಕೆಯನ್ನು ತಡೆಯಲು ಪ್ರಯತ್ನಿಸಿತು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಎಸ್ ಆರ್ ಬೊಮ್ಮಾಯಿ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಆಕತಿ, ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 12ನೇ ಕ್ವಶನ್ ನೋಡ್ಕೊಡ್ರಿ, ವರ್ತನೆಯ ಅರ್ಥಶಾಸ್ತ್ರಜ್ಞರು ಪ್ರಾಮುಖ್ಯತೆ ನೀಡುವುದು ಯಾವುದಕ್ಕೆ ಅಂತಂದ್ರ ಸೌಮ್ಯ ನೀತಿಗಳು. ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್, ಸೌಮ್ಯ ನೀತಿಗಳು. 13ನೇ ಕ್ವಶನ್ ನೋಡ್ಕೊಡ್ರಿ, ಪ್ರತಿಪಾದನೆ ಭಾರತವು ಕನಿಷ್ಠ ವೇತನವನ್ನು ಪರಿಚಯಿಸಿದ
ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮೊದಲನೇದಾಗಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮೊದಲನೇದಾಗಿ ಕರೆಕ್ಟ್. ನೆಕ್ಸ್ಟ್, ಕನಿಷ್ಠ ಕೂಲಿ ಕಾಯ್ದೆಯು ಭಾರತದಲ್ಲಿ 1965ರಲ್ಲಿ ಜಾರಿಗೆ ಬಂದು. ಇದು 1965 ಬರಲ್ಲ, 1948 ಬರುತ್ತೆ ನೋಡ್ರಿ. 1948 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಂತ ಅಂದ್ರ, ಪ್ರತಿಪಾದನೆ ಸರಿಯಾಗಿದೆ ಆದರೆ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. 14ನೇ ಕ್ವಶನ್. ಪ್ರತಿಪಾದನೆ ಏನಂತಂದ್ರ, ಸಾಮಾಜಿಕ ಭದ್ರತಾ ಅನುಕೂಲಗಳು ಮತ್ತು ಕಲ್ಯಾಣ ಸಂದಾಯಗಳನ್ನು ಹಣ ವರ್ಗಾವಣೆಯಾಗಿ ಉಲ್ಲೇಖಿಸಲಾಗಿದೆ. ಹೇಳಿಕೆ ಏನಂತಂದ್ರ, ಈ ಸಂದಾಯಗಳನ್ನು ಯಾವುದೇ ಸರಕು ಮತ್ತು ಸೇವೆಗಳ ವಿನಿಮಯವಿಲ್ಲದೆ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ, ಪ್ರತಿಪಾದನೆ ಮತ್ತು ಹೇಳಿಕೆ ಎರಡೂ ಸರಿ. ಪ್ರತಿಪಾದನೆ ಹೇಳಿಕೆಯು ವಿವರಣೆ ಸರಿಯಾಗಿದೆ ಅಂತ ಬರುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 15ನೇ ಕ್ವಶನ್. ಭಾರತ ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತ ವ್ಯವಸ್ಥೆಯಾಗಿ ರೂಪಿಸಲು ನಿರ್ದಿಷ್ಟಿಸಿದೆ? ವಿಧಿ 41 ಬರುತ್ತೆ ನೋಡ್ರಿ. ಎರಡನೇ ಆಪ್ಷನ್ ವಿಧಿ 40. 16ನೇ ಕ್ವಶನ್ ನೋಡ್ಕೊಡ್ರಿ. ಗಾಂಧಿ ಪ್ರಾರಂಭಿಸಿದ ನಾಗರಿಕ ಅವಿಧೇಯತೆ ಚಳುವಳಿಯಲ್ಲಿ ಭಾಗವಹಿಸಿದ ಕನ್ನಡಿಗ ಈ ಕೆಳಗಿನಲ್ಲಿ ಯಾರು ಅಂತ ಕೇಳ್ಯಾರು? ಆಪ್ಷನ್ಸ್: ಮೈಲಾರ ಮಹದೇವಪ್ಪ, ಕೆ.ಸಿ. ರೆಡ್ಡಿ, ಸೂರ್ಯನಾರಾಯಣಾಚಾರಿ, ಕಾಕಾ ಕಲೇರ್ಕರ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮೈಲಾರ ಮಹದೇವಪ್ಪ. ನೋಡ್ರಿ, ನೆಕ್ಸ್ಟ್ 17ನೇ ಕ್ವಶನ್ ನೋಡ್ಕೊಡ್ರಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯ ಪ್ರಕಾರ RBIಯು ವಾರ್ಷಿಕವಾಗಿ 2 ವರದಿಗಳನ್ನು ಪ್ರಕಟಿಸುವುದು ಕಡ್ಡಾಯ. ಆ 2 ವರದಿಗಳ ಹೆಸರುಗಳೇನಂತ ಕೇಳ್ಯಾರ. ವರದಿಗಳು ಯಾವುದನ್ನ ಬಿಡುಗಡೆ ಮಾಡ್ತಾರ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ, 1 ಮತ್ತು ಆಪ್ಷನ್ 2 1 ಮತ್ತು 2. ಭಾರತದ ವಿದೇಶಿ ವ್ಯಾಪಾರದ ಅಂಕಿ ಸಂಖ್ಯೆಗಳನ್ನ ಬಿಡುಗಡೆ ಮಾಡ್ತಾರ. ಭಾರತದಲ್ಲಿ ಬ್ಯಾಂಕ್ನ ಪ್ರವೃತ್ತಿ ಮತ್ತು ಪ್ರಗತಿಯ ಮೇಲಿನ ವರದಿಯನ್ನ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಟ್ರೆ 18ನೇ ಕ್ವಶನ್. 2019 ಮತ್ತು 20ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ರಾಜ್ಯದ ಜನ್ಯ ಒಟ್ಟು ಫಲಾನುತ್ಪತ್ತರ ದರ ಎಷ್ಟು ಅಂತ ಕೇಳ್ಯಾರ? TFR. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಆಪ್ಷನ್ ಸಿ, ಆಪ್ಷನ್ 3ನೇದು 2.1 ಆಗುತ್ತಾ. ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್. ರಕ್ತದ ಸಾರ್ವತ್ರಿಕ ಸ್ವೀಕೃತಿ ಗುಂಪು ಯಾವುದು ಅಂತ ಕೇಳ್ಯಾರ? ಸ್ವೀಕೃತಿ ಗುಂಪು AB ಗುಂಪು ಆಗತ್ತೆ ನೋಡ್ರಿ. AB ಇದ್ದವ್ರದ್ದು ಯಾರದ್ ಬೇಕಾದ್ರೂ ತಗೋಬಹುದು. ನೋಡ್ರಿ, ನೆಕ್ಸ್ಟ್ ಕ್ವಶನ್ 20ನೇ ಕ್ವಶನ್ ಕೊಡ್ರಿ. 20ನೇ ಕ್ವಶನ್ ಏನೈತೆ ಅಂದ್ರ, ಲೋಕಸೇವಾ ಆಯೋಗವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಡ್ಯಾಶ್ ಮೂಲಕ ಸ್ಥಾಪಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ, ಭಾರತ ಸರ್ಕಾರ ಅಧಿನಿಯಮ 1919. ಆಪ್ಷನ್ 3 ಸರಿಯಾದ ಉತ್ತರ. ನೋಡ್ರಿ, ನೆಕ್ಸ್ಟ್ ಕ್ವಶನ್ 21ನೇದು. ಈ ಕೆಳಕಂಡವರ ಪೈಕಿ ಭಾರತದಲ್ಲಿ ವ್ಯಾಪಾರಕ್ಕಾಗಿ ವಸಾಹತುಗಳನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ ಯಾರು? ಈಸಿ ಕ್ವಶನ್ ಐತಿ. ಎರಡನೇದು ಆಪ್ಷನ್ 2 ಪೋರ್ಚುಗೀಸರು. ಸರಿಯಾದ ಉತ್ತರ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಏನಂತ ಕೇಳ್ಯಾರ? ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಏನು ಅಂತಂದ್ರ, ಎರಡನೇದು ಹೈದರ್ ಅಲಿಯನ್ನು ವಶಪಡಿಸಿಕೊಳ್ಳಲಾಯಿತು, ಆದರೆ ಸದೆ ಬಡಿಯಲಾಗಲಿಲ್ಲ. ಸರಿಯಾದ ಉತ್ತರ ಆಗತ್ತಿದು. ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ 23ನೇದು. ಮಹಲ್ವಾರಿ ವಾಸನೆಲೆಯನ್ನು ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ? ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ಯಾರ? ಇದಕ್ಕೆ ಸರಿಯಾದ ಉತ್ತರ ಎಂತರ ಆಪ್ಷನ್ 4. ಇತರ 2 ಕ್ರಮಗಳ ಮೇಲಿನ ಸುಧಾರಣೆಯಾಗಿ ಇದನ್ನು ಶಾಶ್ವತ ಕ್ರಮವಾಗಿ ಆರಂಭಿಸಲಾಯಿತು. ಸರಿಯಾದ ಉತ್ತರ ಆಗೈತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 24ನೇದು. ಹೊಂದಿಸಿ ಬರಿ ಕೇಳ್ಯಾರ. ಎಒಯುಮ್ ಏನು?
ಎವೋಹ್ಯೂಮ್ ಇದು ಒಂದೇದು ಬರ್ತೈತಿ ನೋಡ್ರಿ, ಎ ಬರ್ತೈತಿ. ಇದಕ್ಕೆ ಸರಿಯಾದ ಉತ್ತರ 3 ನೋಡ್ಕೊಡ್ರಿ. ಎವೋಹ್ಯೂಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಮದನ್ ಮೋಹನ್ ಮಾಳವೀಯ ಬನಾರಸ ಹಿಂದೂ ವಿಶ್ವವಿದ್ಯಾಲಯ, ಎನಿ ಬೆಸೆಂಟ್ ಹೋಮ್ ರೂಲ್ ಚಳವಳಿ, ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅಂತ ಬರುತ್ತೆ ನೋಡ್ರಿ, ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ 25ನೇ ನೋಡ್ರಿ. ಈ ಕೆಳಕಂಡವುಗಳಲ್ಲಿ ಯಾವುದು ಸ್ವದೇಶಿ ಚಳುವಳಿಯ ನಂತರದ ಪರಿಣಾಮಗಳಲ್ಲಿ ಒಂದಲ್ಲ ಅಂತ ಕೇಳ್ಯಾರ. ಇದಕ್ಕ ಸರಿಯಾದ ಉತ್ತರ ಏನಂತಂದ್ರ ಆಪ್ಷನ್ 2. ಇದು ಹೊರದೇಶದಲ್ಲಿ ಭಾರತ ಸರಕುಗಳಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸಿತು ಅಂತ ಐತಿ. 26ನೇ ಕ್ವಶನ್ ನೋಡ್ರಿ. ಆಧುನಿಕ ಕರ್ನಾಟಕ ವಿದ್ವಾಂಸರು ಸಾಹಿತ್ಯಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ಯಾರ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ ಸಿ ನೋಡ್ಕೊಡ್ರಿ. 3 ಸಿ ಮಾತ್ರ ಸರಿ. ದೇವಚಂದ್ರರು ಮುಮ್ಮಡಿ ಕೃಷ್ಣರಾಜ ಒಡೆಯರೊಂದಿಗೆ ಸಂಬಂಧ ಹೊಂದಿದ್ದಾರೆ. ಸರಿಯಾದ ಉತ್ತರ ನೋಡ್ರಿ. 27ನೇ ಕ್ವಶನ್ ನೋಡೋಣ. 27ನೇ ಕ್ವಶನ್ ಏನೈತೆ ಅಂದ್ರ, ಯಾವ ಸಚಿವಾಲಯವು ಜೀವನೋಪಾಯ ಮತ್ತು ಉದ್ಯಮದಲ್ಲಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗಾಗಿ ಸ್ಮೈಲ್ 75 ಒಂದು ಸ್ಕೀಮ್ ಅನ್ನು ಪ್ರಾರಂಭಿಸಿದೆ? ಇದು ಯಾವುದಂತಂದ್ರ ಸರಿಯಾದ ಉತ್ತರ ಆಪ್ಷನ್ 2 ಸಾಮಾಜಿಕ ನ್ಯಾಯ ಸಚಿವಾಲಯ ಅಂತ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಸ್ಪೆರುಲಿನ್ ಒಂದು ಡ್ಯಾಶ್ ಆಗಿದೆ. ಸ್ಪೆರುಲಿನ್ ಏನಾಗಿದೆ ಅಂತ ಕೇಳ್ತಿದಾರ. ಇದು ಆನ್ಸರ್ ಎರಡನೇದು ಆಪ್ಷನ್ 2 ಬಯೋ ಫರ್ಟಿಲೈಸರ್. 29ನೇ ಕ್ವಶನ್ ನೋಡ್ಕೊಡ್ರಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದನ್ನು ನೆಹರು ವರದಿ ಶಿಫಾರಸು ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಬಿ ಮತ್ತು ಸಿ ಮಾತ್ರ. ಅಲ್ಪಸಂಖ್ಯಾತರಿಗೆ ಸೀಟುಗಳ ಮೀಸಲಾತಿ, ಜಂಟಿ ಮತದಾರ ಸಮುದಾಯ, ಸಂವಿಧಾನದಲ್ಲಿ ಭಾರತೀಯ ಪೌರರಿಗೆ ಮೂಲಭೂತ ಹಕ್ಕುಗಳಿಗೆ ಅವಕಾಶ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 30ನೇ ಕ್ವಶನ್, ಬುಕಾನನ್ ಪ್ರಕಾರ ಈ ಕೆಳಗಿನ ಯಾವುದು ಕರ್ನಾಟಕದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು? ಸರಿಯಾದ ಉತ್ತರ 2 ಮಂಗಳೂರು. ನೆಕ್ಸ್ಟ್ ಕ್ವಶನ್ 31ನೇದು, CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಅಂತ ಕೇಳ್ಯಾರ. ಇತ್ತೀಚೆಗೆ ಆಯ್ಕೆಯಾದವರು ಯಾರು ಅಂತಂದ್ರ ಎನ್ ಕಲೈನ್ ಸೆಲ್ವಿ. ಆಪ್ಷನ್ 3 ಸರಿಯಾದ ಉತ್ತರ. 32ನೇ ಕ್ವಶನ್ ನೋಡ್ಕೊಡ್ರಿ. 32ನೇ ಕ್ವಶನ್ ಹೊಂದಿಸಿ ಬರೆಯೈತಿ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಮ್ಯಾಗ್ನೆಟೈಟ ಕಬ್ಬಿಣಕ್ಕೆ ಬರ್ತತಿ. ಪಿಂಚ್ ಬ್ಲೆಂಡ್ ಯುರೇನಿಯಮ್. ಸಿಲಿಕಾ ಅಲ್ಯೂಮಿನಿಯಂ. ಬಾಕ್ಸೈಟ್ ಗಾಜು. ಸರಿಯಾದ ಉತ್ತರ ಆಕೈತಿ ನೋಡ್ರಿ. 33ನೇ ಕ್ವಶನ್, ಆಮ್ಲಗಳು, ಕ್ಷಾರಗಳು ಮತ್ತು ಶಾಖಕ್ಕೆ ನಿರೋಧಕವಾಗಿರುವ ಪಾಲಿಮರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರ ಟೆಫ್ಲಾನ್. ಆಪ್ಷನ್ 1 ಇಸ್ ರೈಟ್ ಆನ್ಸರ್. 34ನೇ ಕ್ವಶನ್ ನೋಡ್ಕೊಡ್ರಿ. ವಾಯುರಂಧ್ರವಿರುವ ದೇಹದ ಭಾಗಗಳು ಡ್ಯಾಶ್ ನಲ್ಲಿ ಇವೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಹೈಡ್ರೋಫೈಟ್ಸ್ ಜಲಸಸ್ಯಗಳು ಸರಿಯಾದ ಉತ್ತರ ಆಕತಿ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 35ನೇದು, ಟೆನ್ನಿಸ್ ಚೆಂಡು ಬಯಲು ಮೈದಾನಕ್ಕಿಂತ ಬೆಟ್ಟದ ಮೇಲೆ ಹೆಚ್ಚು ನೆಗೆಯುತ್ತದೆ, ಏಕೆಂದರೆ ಗುರುತ್ವಾಕರ್ಷಣೆಯು ಏನಾಗುತ್ತೆ ಅಂತ ಕೇಳ್ಯಾರ ಅವರು. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 2 ಬಯಲು ಮೈದಾನಕ್ಕಿಂತ ಬೆಟ್ಟದ ಮೇಲೆ ಹೆಚ್ಚು ಗುರುತ್ವಾಕರ್ಷಣೆ ಇರ್ತದೆ ಅಂತ ಹೇಳಿದಾರೆ. ಆಪ್ಷನ್ 2 ಇದು ರೈಟ್ ಆನ್ಸರ್. 36ನೇ ಕ್ವಶನ್ ನೋಡ್ಕೊಡ್ರಿ. 36ನೇ ಕ್ವಶನ್ ಏನು ಅಂತಂದ್ರ ಶಬ್ದದ ಮೂಲ ಮತ್ತು ವೀಕ್ಷಕ
ಪರಸ್ಪರ ದೂರ ಹೋಗುತ್ತಿದ್ದರೆ ಅಸ್ಪಷ್ಟ ಆವೃತ್ತಿಯು ಏನಾಕತಿ? ಶಬ್ದದ ಮೂಲ ಆವೃತ್ತಿಯು ವೀಕ್ಷಕ ಪರಸ್ಪರ ದೂರ ಹೋದ್ರೆ ಏನಾಗತಿ? ಅದು ಕೇಳಿಸೋದು ಕಡಿಮೆ ಆಕತಿ. ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. 37ನೇ ಕ್ವಶನ್ ಏನೈತೆ ಅಂದ್ರ, ಯಾವ ರಾಷ್ಟ್ರವು ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಇದರ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಕೇಳ್ಯಾರ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 4 ಮಲೇಷಿಯಾ ಸರಿಯಾದ ಉತ್ತರ ಅಲ್ಲ ಅಂತೈತಿ. ಸದಸ್ಯ ರಾಷ್ಟ್ರ ಆಗಿಲ್ಲ, ಮಲೇಷಿಯಾ ಸದಸ್ಯ ರಾಷ್ಟ್ರವಾಗಿಲ್ಲ. 38ನೇ ಕ್ವಶನ್ ನೋಡ್ಕೊಡ್ರಿ. ಓಜೋನ್ ಸಂರಕ್ಷಣೆಗಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸಿ 3 ಸೆಪ್ಟೆಂಬರ್ 16ನೇ ಓಜೋನ್ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡ್ತಾರ, ಅಂತಾರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡ್ತಾರ. 39ನೇ ಕ್ವಶನ್ ನೋಡ್ಕೊಡ್ರಿ. ಆಹಾರ ಸಂಸ್ಕರಿತ ಉದ್ಯಮಗಳ ಮಂತ್ರಾಲಯವು ಒಂದು ಹೊಸ ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಒಂದು ಜಿಲ್ಲೆ ಒಂದು ಉತ್ಪಾದನೆ, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅನ್ನು 2020-2025 ಅವಧಿಗಾಗಿ ಡ್ಯಾಶ್ ಎಂದು ತಿಳಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಪ್ರೈಮ್ ಮಿನಿಸ್ಟರ್ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್. ಸರಿಯಾದ ಉತ್ತರ 1 ನೋಡ್ಕೊಡ್ರಿ. 40ನೇ ಕ್ವಶನ್ ನೋಡ್ಕೊಳ್ಳಿ. ಭಾರತ ಸರ್ಕಾರವು ಸಂಪರ್ಕರಹಿತ ಗ್ರಾಮಗಳಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳುದ್ದಕ್ಕೂ ದೂರವಾಣಿ ಸಂಪರ್ಕಗಳನ್ನು ಒದಗಿಸಲು ಒಂದು ಸಮಗ್ರ ದೂರವಾಣಿ ಅಭಿವೃದ್ಧಿ ಯೋಜನೆ ಜಾರಿಗೊಳಿಸುತ್ತದೆ. ಎಲ್ಲಿ ಅಂತಂದ್ರ ಈಶಾನ್ಯ ಪ್ರದೇಶಗಳಲ್ಲಿ ಏನ್ ಮಾಡ್ತಿದೆ? ಸಮಗ್ರ ದೂರವಾಣಿ ಅಭಿವೃದ್ಧಿಯನ್ನ ಜಾರಿಗೊಳಿಸುತ್ತಿದೆ ಅಂತ ಐತಿ. ಆಪ್ಷನ್ 2 ಇಸ್ ಕರೆಕ್ಟ್ ಆನ್ಸರ್. 41ನೇ ಕ್ವಶನ್ ನೋಡ್ಕೊಡ್ರಿ. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಆನ್ಸರ್ ಏನು ಅಂತಂದ್ರ ಎ ಬರ್ತೈತೆ ನೋಡ್ರಿ. ಪಿಂಕ್ ಸಾಲ್ಟ್ ಎಲ್ಲಿ ಬರುತ್ತೆ ಅಂದ್ರ ಹಿಮಾಲಯದ ಬಂಡೆಗಳಲ್ಲಿ ಕಂಡುಬರುತ್ತೆ. 4ನೇದು 3 ಐತಂದ್ರ ಡೈರೆಕ್ಟ್ ಆಗಿ 4 ಇಸ್ ಸಿ ಆನ್ಸರ್. ಆಪ್ಷನ್ 1 ಕರೆಕ್ಟ್ ಆಕೈತೆ ನೋಡ್ರಿ 41ನೇದು. 42ನೇ ಕ್ವಶನ್ ನೋಡ್ಕೊಡ್ರಿ. ರೋಗಗಳ ಸಾಮಾನ್ಯ ವರ್ಗೀಕರಣವೆಂದರೆ ಆನುವಂಶಿಕ ಕಾಯಿಲೆಗಳು, ಜೀವನ ಶೈಲಿಯಿಂದ ಹರಡುವ ರೋಗಗಳು ಮತ್ತು ರೋಗಕಾರಕ ಹರಡುವ ರೋಗಗಳು. ಈ ಕೆಳಗಿನವುಗಳಲ್ಲಿ ಜೀವನ ಶೈಲಿಯಿಂದ ಹರಡುವ ರೋಗಗಳ ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರ ಆಪ್ಷನ್ 1 ಅಪಧಮನಿ ಕಾಠಿಣ್ಯ, ಟೈಪ್ 2 ಮಧುಮೇಹ, ಅಧಿಕ ರಕ್ತದೊತ್ತಡ, ಬೊಜ್ಜು, ಟೈಪ್ 1 ಮಧುಮೇಹ ಸರಿಯಾದ ಉತ್ತರ ಆಕೈತೆ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 43ನೇ ಕ್ವಶನ್ ನೋಡೋಣ. 43ನೇ ಕ್ವಶನ್ ಏನೈತೆ ಅಂದ್ರ ನ್ಯಾಷನಲ್ ಕೌನ್ಸಿಲ್ ಫಾರ್ ಕೋಆಪರೇಟಿವ್ ಟ್ರೈನಿಂಗ್ ಅನ್ನು ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎಸ್ ಟಿ ರಾಜಾ ಸಮಿತಿ ಸರಿಯಾದ ಉತ್ತರ ಆಪ್ಷನ್ 2 ಆಕೈತೆ ನೋಡ್ರಿ. 44ನೇ ಕ್ವಶನ್ ನೋಡು. ಸಹಕಾರಿ ಸಂಘಗಳ ನೋಂದಣಿ ಮತ್ತು ಇತರ ಚಟುವಟಿಕೆಗಳು ಯಾರು ನಿಯಂತ್ರಿಸುತ್ತಾರೆ? ರಾಜ್ಯ ಸರ್ಕಾರ ನಿಯಂತ್ರಣ ಮಾಡ್ತತಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ. 45ನೇದು. ಸಂವಿಧಾನದ ಯಾವ ತಿದ್ದುಪಡಿ ಕಾಯ್ದೆಯು ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 3 ಸರಿಯಾದ ಉತ್ತರ. 97ನೇ ತಿದ್ದುಪಡಿ ಆಕೈತೆ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 46ನೇದು. ಸಹಕಾರಿ ಸಾಲ ಚಳುವಳಿಯ ಹುಟ್ಟಿದ ಸ್ಥಳ ಎಂದು ಯಾವ ದೇಶವನ್ನು ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 2 ಇಂಗ್ಲೆಂಡ್ ಆಕೈತೆ ನೋಡ್ಕೊಡ್ರಿ. 47ನೇ ಕ್ವಶನ್.
ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 1904. ಇವೆಲ್ಲಾನು ಸಹಕಾರಿ ಸಂಘಗಳಿಗೆ ಕಾಯ್ದೆಗಳಿಗೆ ಜಾರಿಯಾದ ವರ್ಷಗಳು. ಮೊದಲಿಗೆ ಬಂದದ್ದು 1904 ಬಂದತಿ. ನೆಕ್ಸ್ಟ್ 48ನೇ ಕ್ವಶನ್ ನೋಡ್ಕೊಡ್ರಿ. ರಾಷ್ಟ್ರೀಯ ಸಹಕಾರಿ ಸಪ್ತಾಹವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ನವೆಂಬರ್ 14ರಿಂದ 20ರವರೆಗೂ ಆಚರಣೆ ಮಾಡ್ಲಾಕತಿ. ನೆಕ್ಸ್ಟ್ 49ನೇ ಕ್ವಶನ್ ನೋಡ್ಕೊಡ್ರಿ. ಜಲ್ ಜೀವನ್ ಮಿಷನ್ ಮಾರ್ಗಸೂಚಿಗಳು 2019ರ ಪ್ರಕಾರ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಒದಗಿಸಬೇಕಾದ ನೀರಿನ ಕನಿಷ್ಠ ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 55 ಲೀಟರ್, ಆಪ್ಷನ್ 1 ಆಗತ್ತೆ. ನೆಕ್ಸ್ಟ್ 50ನೇ ಕ್ವಶನ್ ನೋಡ್ಕೊಡ್ರಿ. ಈ ಕೆಳಗಿನಲ್ಲಿ ಯಾವ ಸ್ಥಾಯಿ ಸಮಿತಿಯು ಜಿಲ್ಲಾ ಪಂಚಾಯತ್ಗೆ ಸಂಬಂಧಿಸಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಮಕ್ಕಳ ಮತ್ತು ಮಹಿಳಾ ಸಬಲೀಕರಣ ಸಮಿತಿ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. 51ನೇ ಕ್ವಶನ್ ನೋಡ್ಕೊಡ್ರಿ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು? ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಅಂದ್ರೆ ಕಲ್ಕತ್ತಾ ಹೈಕೋರ್ಟ್, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 58ನೇ ಕ್ವಶನ್. ವರ್ಣಚಿತ್ರಕಾರ ರಾಜಾ ರವಿವರ್ಮ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು? ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ರು. ಸರಿಯಾದ ಉತ್ತರ ಏನಾಕತಿ? ಕೇರಳ, ಆಪ್ಷನ್ 3 ಸರಿಯಾದ ಉತ್ತರ ಆಕತಿ. 53ನೇ ಕ್ವಶನ್ ನೋಡ್ಕೊಡ್ರಿ. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಕೋರಂಗಾಗಿ ಒಟ್ಟು ಸದಸ್ಯ ಬಲದ ಎಷ್ಟು ಶೇಕಡ ಸದಸ್ಯರು ಹಾಜರಾಗಿರತಕ್ಕದ್ದು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 50% ಇರಲೇಬೇಕು ಅಂತ ಇದೆ. 54ನೇ ಕ್ವಶನ್ ನೋಡ್ಕೊಡ್ರಿ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಕೆಳಗಿನ ಯಾವ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ್ದಾಗಿದೆ? ಇದಕ್ಕೆ ಆನ್ಸರ್ ಏನು ಅಂತಂದ್ರ ಗ್ರಾಮ ಪಂಚಾಯತಿ, ಆಪ್ಷನ್ 3 ಸರಿಯಾದ ಉತ್ತರ. ವಾರ್ಡ್ ಸಭೆಯನ್ನು ಕನಿಷ್ಠ ಪಕ್ಷ ಎಷ್ಟು ತಿಂಗಳಿಗೊಮ್ಮೆ ನಡೆಸತಕ್ಕದ್ದು? ವಾರ್ಡ್ ಸಭೆಯನ್ನ ಎಷ್ಟು ತಿಂಗಳಿಗೆ ನಡೆಸಬೇಕಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 3 ತಿಂಗಳಿಗೊಮ್ಮೆ ನಡೆಸಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 56ನೇ ಕ್ವಶನ್ ಏನೈತೆ ನೋಡ್ಕೊಡ್ರಿ. ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಅಂತೈತಿ. ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ನೋಡೋಣ. ಆನ್ಸರ್ ಏನು ಅಂತಂದ್ರ 1, 2, 3 ಮಾತ್ರ ಸಹಿ. 4ನೇ ಆಪ್ಷನ್ ತಪ್ಪಾಕತಿ. ಕ್ರಿಸ್ತಶಕ 78ನೇ ವಿಕ್ರಮಶಕೆಯನ್ನು ಪ್ರಾರಂಭಿಸಿದ, ಇದು ತಪ್ಪಾಕತಿ ನೋಡ್ರಿ. ವಿಕ್ರಮಶಕೆಯನ್ನ ಯಾರು ಪ್ರಾರಂಭಿಸಿದ್ರ ಅದನ್ನ ಸ್ವಲ್ಪ ಕಮೆಂಟ್ ಮಾಡ್ರಿ. ನೋಡ್ರಿ 57ನೇ ಕ್ವಶನ್. ಕೆಳಗಿನ ತಾಣಗಳು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿವೆ? ನಾಗಾವಿ, ಹೆಂಜೇರು, ತಳಗುಂದ, ತಿರದಾಳ ಇವೆಲ್ಲವೂ ಘಟಿಕ ಸ್ಥಾನಗಳು, ಆಪ್ಷನ್ 4 ಇಸ್ ರೈಟ್ ಆನ್ಸರ್. 58ನೇ ಕ್ವಶನ್. ಬಾದಾಮಿ ಚಾಲುಕ್ಯರ ಆಡಳಿತಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಪಸನ್ನ, ಮರುತ್ತರು, ಮತ್ತರು, ನಿವರ್ತನ ಇವುಗಳು ಭೂಮಾಪನ ವ್ಯವಸ್ಥೆಗೆ ಸಂಬಂಧಿಸಿವೆ. 2ನೇ ನೋಡ್ರಿ. 18 ಗೇನು, ಕೋಲು ಇವು ಉದ್ದವನ್ನು ಅಳೆಯಲು ಸಾಧನಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ. ಸರಿಯಾದ ಉತ್ತರ ಏನು ಅಂತಂದ್ರ 1 ಮತ್ತು 2 ಎರಡೂ ಸರಿಯಾಗಿದೆ. ಇವೆರಡೂ ಸರಿಯಾಗಿದೆ ಬರ್ತೈತೆ ನೋಡ್ರಿ. 56ನೇ ಕ್ವಶನ್ ನೋಡ್ಕೊಡ್ರಿ. ರಾಷ್ಟ್ರಕೂಟರ ಕಾಲದ ಇಂದ್ರಸಭಾ ಗುಹಾಲಯ ಯಾವ ಪಂಥಕ್ಕೆ ಸೇರಿದೆ? ಇದು ಯಾವ ಪಂಥಕ್ಕೆ ಅಂದ್ರೆ ಜೈನ ಧರ್ಮಕ್ಕೆ ಸೇರಿದೆ ನೋಡ್ಕೊಡ್ರಿ. 60ನೇ ಕ್ವಶನ್. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ತಾಣಗಳು ರಾಮ್ಸರ್ ಜೌಗು ತಾಣವಾಗಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 2 ರಂಗನತಿಟ್ಟು ಪಕ್ಷಿಧಾಮ. 61ನೇ ಕ್ವಶನ್. ಶ್ರೀ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 4 ವಿಶಿಷ್ಟಾದ್ವೈತ ಸಿದ್ಧಾಂತ. 62ನೇ ಕ್ವಶನ್ ನೋಡ್ರಿ. ಹೊಯ್ಸಳ ಕಾಲದ ರಚನಾತ್ಮಕ ದೇವಾಲಯಗಳ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ. ಇದು ಡೈರೆಕ್ಟ್ ಆಗಿ ಆನ್ಸರ್ ನೋಡೋಣ. ಆನ್ಸರ್ ಏನೈತೆ ಅಂದ್ರ 1 ಮತ್ತು 4 ಮಾತ್ರ ಸಹಿ. ಇವರು ನಕ್ಷತ್ರಾಕಾರದ ತಳಪಾಯವನ್ನು ಬಳಸಿದರು ಮತ್ತು ಸುಂದರವಾದ ಮದನಿಕೆಯರ ಶಿಲ್ಪಗಳು ಇವರ ದೇವಾಲಯದ ಹೊರಗೋಡೆಯಲ್ಲಿ ಕಾಣಬಹುದು. ಸರಿಯಾದ ಉತ್ತರ ಆಕತಿ.
ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ 63ನೇದು. ಮೈಸೂರು ರಾಜ್ಯದಲ್ಲಿ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು? ಅಠಾರ ಕಚೇರಿಯನ್ನು ಸ್ಥಾಪಿಸರು ಚಿಕ್ಕದೇವರಾಜ ಒಡೆಯರ್. ಅಠಾರ ಕಚೇರಿಯನ್ನು ಸ್ಥಾಪಿಸರು. ನೆಕ್ಸ್ಟ್ ಕ್ವಶನ್ ನೋಡ್ಕೊಡ್ರಿ 64ನೇ ಕ್ವಶನ್. ಯಾವ ಸ್ಥಳದ ಸ್ವರೂಪ ಟೋಪೋಗ್ರಫಿ ಅವರೋಹಿ ಶಂಕುಗಳು ಸುಣ್ಣಕಲ್ಲು ತೊಂಗಲು ಮತ್ತು ಆರೋಹಿ ಶಂಕುಗಳ ಗವಿಗಂಬ ಗುಣಲಕ್ಷಣಗಳನ್ನು ಹೊಂದಿವೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರ ಆಪ್ಷನ್ 4 ಸುಣ್ಣಕಲ್ಲು ಸ್ಥಳದ ಸ್ವರೂಪ. ಇಲ್ಲಿ ಕೊಟ್ಟ ಬಿಟ್ಟಾರ ಸುಣ್ಣಕಲ್ಲು ತೊಂಗಲು ಅಂತ. ಸರಿಯಾದ ಉತ್ತರ ಆಪ್ಷನ್ 4 ಸುಣ್ಣಕಲ್ಲು ಸ್ಥಳದ ಸ್ವರೂಪ ಅಂತ ಬರ್ತದೆ. 65ನೇ ಕ್ವಶನ್ ನೋಡ್ಕೊಡ್ರಿ. 65ನೇ ಕ್ವಶನ್ ಏನೈತಿ ಅಂದ್ರ ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸೂಕ್ತವಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 4ನೇದು ಸೆಪ್ಟೆಂಬರ್ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ 66ನೇದು. ಈ ಕೆಳಗಿನ ಯಾವ ಶೀತಲೀಕರಣ ಪ್ರಕ್ರಿಯೆಯು ಫೆಲ್ಸ್ಪರ್ ಪ್ರಧಾನವಾದ ಶಿಲೆಯ ಪೈಕಿ ಪ್ರಮುಖವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 1 ಇಂಗಾಲ ಸಂಯೋಜನೆ ಕಾರ್ಬೋನೇಷನ್ ಸರಿಯಾದ ಉತ್ತರ ಆಕತಿ. 66ನೇ ಕ್ವಶನ್ ನೋಡ್ಕೊಡ್ರಿ. 67ನೇದು. ಗುಟೆನ್ಬರ್ಗ್ನ ವಿಚ್ಛಿನ್ನತೆಯ ಸೀಮಾವಲಯ ಡ್ಯಾಶ್ನ ನಡುವೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಭೂಚಿಪ್ಪು ಮತ್ತು ಶಿಲಾಪಾಕ ವಲಯ. ಆಪ್ಷನ್ 3 ಸರಿಯಾದ ಉತ್ತರ ಆಕತಿ ಭೂಚಿಪ್ಪು ಮತ್ತು ಶಿಲಾಪಾಕ ವಲಯ. 68ನೇ ಕ್ವಶನ್. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದ್ರಾಗ ಯಾವ್ದು ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ಯಾರ, ಅದನ್ನ ನೋಡ್ಬೇಕು. ಇವಾಗ ನೋಡ್ಕೊಡ್ರಿ. ಭಾರತದ ಸುತ್ತಲಿರುವ ನೈಋತ್ಯ ಭಾಗದ ಮಾನ್ಸೂನ್ ಪೂರ್ವದ ಜೆಟ್ ಪ್ರವಾಹದ ಮೂಲಕ ಬಾಧಿಸುತ್ತದೆ. ಅದು ತಪ್ಪಾಕತಿ. ನೆಕ್ಸ್ಟ್ ನೋಡ್ರಿ ಬಿ. ಜೆಟ್ ಪ್ರವಾಹವು ಸಮಭಾರ ರೇಖೆಗೆ ಸಮಾಂತರವಾಗಿ ಬೀಸುತ್ತವೆ. ಇದಕ್ಕೆ ಅಂಶ ಏನು ಅಂತಂದ್ರ ಬಿ ಮಾತ್ರ ಸರಿ. ಆಪ್ಷನ್ 2 ಸರಿ. 69ನೇ ಕ್ವಶನ್ ನೋಡ್ಕೊಡ್ರಿ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ನೋಡ್ಕೋಬೇಕಾ. ಉಷ್ಣವಲಯದ ನಿತ್ಯ ಹಸಿರು ಪಶ್ಚಿಮ ಘಟ್ಟ ಅಂತ ಕೊಟ್ಟಾರ. ಉಷ್ಣವಲಯದ ತೇವ ಉದುರುವ ಕಾಡುಗಳು ಒಡಿಶಾ. ಉಷ್ಣವಲಯದ ಒಣ ಉದುರುವ ಕಾಡುಗಳು ಉತ್ತರ ಪ್ರದೇಶ. ಉಷ್ಣವಲಯದ ಮುಳ್ಳು ಕಾಡುಗಳು ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಎಲ್ಲಾ ಜೋಡಿಗಳು ಸರಿಯಾಗಿವೆ. 4 ಜೋಡಿಗಳು ಹೊಂದಾಣಿಕೆ ಆಗ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 70ನೇ ಕ್ವಶನ್ ನೋಡ್ಕೊಡ್ರಿ. 70ನೇ ಕ್ವಶನ್ ಏನೈತೆ ಅಂದ್ರ ಯಾವ ಜೋಡಿಗಳನ್ನ ಇದು ಸೇಮ್ ಯಾವ ಜೋಡಿ ಹೊಂದಾಣಿಕೆ ಆಕತಿ ಅಂತ ಐತಿ. ಮಳೆಕಾಡು ಸಂಶೋಧನಾ ಸಂಸ್ಥೆ ಕೊಯಮತ್ತೂರು ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರ ಜೋರ್ಹಟ್ ಅಂತ ಬರ್ತೈತಿ. ಇಲ್ಲಿ ಏನಂದ್ರ ಒಂದು ತಪ್ಪಾಯ್ತಂದ್ರ 2 ತಪ್ಪಾದಂಗ ಅಲ್ಲಿ ಅಂದ್ರೆ ಅದ್ಲು ಬದಲಾಕತ್ತಲ್ಲ. ಅದಕ್ಕಾಗಿ ಇದಕ್ಕೆ ಆನ್ಸರ್ ಏನು ಅಂತಂದ್ರ 2 ಜೋಡಿ ಮಾತ್ರ ಸರಿಯಾಗೈತಿ. ಇದು ಮತ್ತೆ ಇದು ಸರಿಯಾಗೈತಿ ನೋಡ್ರಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 71ನೇ ಕ್ವಶನ್ ನೋಡ್ರಿ. ಪಶ್ಚಿಮ ಬಂಗಾಳದ ನಾರ್ವೆಸ್ಟರ್ಗಳನ್ನು ಕಾಲ್ಬೈಸಕಿ ಎಂದು ಹೇಳಲಾಗುತ್ತದೆ. ಬಿ. ಕೇರಳ ಮತ್ತು ಕರ್ನಾಟಕದಲ್ಲಿನ ಬ್ಲೋಸಮ್ ಶೋವರ್ನು ಮ್ಯಾಂಗೋ ಶೋವರ್ ಎಂದು ಹೇಳಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಮತ್ತು ಬಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. 72ನೇ ಕ್ವಶನ್ ನೋಡ್ರಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ತರಾಯಿಯು ದಕ್ಷಿಣವು ಸ್ಥಿರವಾದ ಒಂದು ಪಟ್ಟಿಯಾಗಿದ್ದು ಹಳೆಯ ಮತ್ತು ಹೊಸ ನೆರೆಮಣ್ಣು ನಿಕ್ಷೇಪವಾಗಿದೆ. ಬಿ ನೋಡ್ರಿ. ಬಾಂಗರ್ ಹೊಸ ನೆರೆಮಣ್ಣು ಆಗಿದೆ ಮತ್ತು ವಾರ್ಷಿಕ ನೆರೆ ನಿಕ್ಷೇಪವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಎ ಮಾತ್ರ ಸರಿಯಾಗೈತಿ. ಎ ಮಾತ್ರ
ಸರಿಯಾಗೈತಿ. 73ನೇ ಕ್ವಶನ್ ನೋಡ್ಕೊಡ್ರಿ. ಹೇಳಿಕೆ ಐತಿ. ಯಾವ ಹೇಳಿಕೆ ಸರಿಯಾಗೈತೆ ಅಂತ ನೋಡ್ಕೋಬೇಕಾ. ಕರಾವಳಿ ರೇಖೆಗೆ ಸಮಾನಾಂತರವಾಗಿ ಚಲಿಸುವ ಪರ್ವತ ಕಣಿವೆಗಳ ಉಪಸಮುದ್ರದ ರಚನೆಯಾದ ಕರಾವಳಿ ರೇಖೆಯನ್ನು ಡಾಲ್ಮೆಟಿಯನ್ ಕರಾವಳಿ ಎಂದು ಹೇಳಲಾಗುತ್ತದೆ. ಇದು ಸರಿ ಐತಿ. ಹವಳದಿಬ್ಬಗಳು ವಲ್ಕನೀಕೃತ ಶಿಲೆಯಿಂದ ರಚಿಸಿಕೊಂಡಿವೆ. ಇದು ತಪ್ಪಾಕತಿ. ಆಪ್ಷನ್ ಏನಂತಂದ್ರ ಆಪ್ಷನ್ 1 ಎ ಮಾತ್ರ ಸರಿ. ಎ ಮಾತ್ರ ಸರಿ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 74ನೇ ಕ್ವಶನ್ ಕೆಳಗಿನ ಗಮನಿಸಿ. ಆಂಡೆಸ್ ಪರ್ವತ ನ್ಯೂಜಿಲೆಂಡ್, ಫಿಲಿಪೈನ್, ತೈವಾನ್ ಅಂತ ಕೊಟ್ಟಾರ. ಮೇಲಿನ ಯಾವುವು ಬೆಂಕಿಯ ಉಂಗುರದ ಭಾಗವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರ ಎಲ್ಲವೂ ABCD ಎಲ್ಲವೂ ಬರ್ತಾವ. 75ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಯ ಹುದ್ದೆಗೆ ಸರಿಯಾದ ಅರ್ಹತೆ ಆಗಿರುವುದಿಲ್ಲ. ಸರಿಯಾದ ಉತ್ತರ ಏನಂತಂದ್ರ ಆಪ್ಷನ್ 2 30 ವರ್ಷ ವಯಸ್ಸಾಗಿರುವಂತೆ. ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ 35 ವರ್ಷ ವಯಸ್ಸಾಗಿರ್ಬೇಕು ಅವ್ರಿಗೆ. ಇಲ್ಲಿ 30 ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ಇದನ್ನ ತೆಗಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 76ನೇ ಕ್ವಶನ್ ನೋಡ್ಕೊಡ್ರಿ. ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸಿ. ಏನೈತೆ ನೋಡ್ರಿ. ಅವಲೋಕನ ಕರ್ನಾಟಕ ಸರ್ಕಾರವು ಜನವರಿ 2021ರಲ್ಲಿ ಬಿಡುಗಡೆ ಮಾಡಿದ ಸಾಫ್ಟ್ವೇರ್ ಆಗಿದೆ. ಬಿ ಪರಿಸರ ಬದಲಾವಣೆಗಳನ್ನು ಪತ್ತೆಹಚ್ಚಲು ಇದನ್ನು ಬಳಸಲಾಗುತ್ತದೆ. ಇದು ಸರಿಯಾದ ಉತ್ತರ ಏನು ಅಂತಂದ್ರ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. 77ನೇ ಕ್ವಶನ್ ನೋಡ್ಕೊಡ್ರಿ. 77ನೇ ಕ್ವಶನ್ ಏನೈತೆ ಅಂದ್ರ ಭಾರತ ದೇಶದ ಉಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಲಮಾಲಿನ್ಯವನ್ನು ತಡೆಹಿಡಿಯಲಿಕ್ಕೆ ಮಾರ್ಗದರ್ಶನ ನೀಡಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ MC ಮೆಹ್ತಾ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಆಪ್ಷನ್ 1 ಸರಿಯಾದ ಉತ್ತರ ಆಗೈತೆ ನೋಡ್ರಿ. 78ನೇ ಕ್ವಶನ್ ಹೊಂದಿಸಿ ಬರೆಯೈತಿ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಡೇಟ್ ಒಟ್ಟಿರ್ಬೇಕು. ಮಾನವ ಹಕ್ಕುಗಳ ದಿನ ಏನಾಕತಿ? ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಒಂದನೇದು ಈ ಆಯ್ತಂದ್ರ ಆಪ್ಷನ್ ವೈಸ್ ನೋಡ್ಕೊಂತ ಹೋಗ್ಬೇಕು. ಸರಿಯಾದ ಉತ್ತರ 2. ಆಪ್ಷನ್ 2 ಸರಿಯಾದ ಉತ್ತರ ಆಕತಿ. 79ನೇ ಕ್ವಶನ್ ನೋಡ್ಕೊಳ್ಳಿ. ಸಂಸತ್ತಿನ 1887ರ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮದ ಪ್ರಕಾರ ರಚಿತವಾದ ಲೋಕ್ ಅದಾಲತ್ತಿನ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ ಅಂತ ಕೊಟ್ಟಾರ. ಇದನ್ನೆಲ್ಲಾನು ನೋಡ್ಕೊತ ಕುಂದ್ರಕಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ನೋಡ್ಕೊಡ್ರಿ. ಆನ್ಸರ್ ಏನು ಅಂತಂದ್ರ ಇವೆಲ್ಲವೂ ಎಲ್ಲಾನು ಬರ್ತಾವಂತೆ ಐತಿ ನೋಡ್ಕೊಡ್ರಿ. 80ನೇ ಕ್ವಶನ್. ಲೋಕಸಭೆಯ ವಿಸರ್ಜನೆಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ವಿಷಯಗಳು ಪರಿಣಾಮ ಬೀರುವುದಿಲ್ಲ. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ 1, 3, 4 ಮತ್ತು 5. ಎರಡನೇದು ಬರೋದಿಲ್ಲ. ಲೋಕಸಭೆಯಲ್ಲಿ ನೋಟಿಸ್ಗಳು ಮತ್ತು ನಿರ್ಣಯಗಳು ಬಾಕಿ ಉಳಿದಿವೆ, ಇದು ಬರೋದಿಲ್ಲ. ಪರಿಣಾಮವನ್ನ ಬೀರುವುದಿಲ್ಲ ಅಂತ ಕೊಟ್ಟಾರ. ಪರಿಣಾಮ ಬೀರುವುದಿಲ್ಲ ಯಾವ ವಿಷಯಗಳು ಅಂತಂದ್ರ 1, 3, 4 ಮತ್ತು 5. ನೆಕ್ಸ್ಟ್ 81ನೇ ಕ್ವಶನ್ ನೋಡ್ಕೊಡ್ರಿ. 81ನೇ ಕ್ವಶನ್ ಏನೈತೆ ಅಂದ್ರ ಹೊಂದಿಸಿ ಬರೀ ನೋಡ್ಕೋಬೇಕು. ಇದಕ್ಕ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 2 ಸರಿಯಾದ ಉತ್ತರ ಆಕತಿ ನೋಡ್ಕೊಡ್ರಿ. 82ನೇ ಕ್ವಶನ್. ಎಕೋಮಾರ್ಕ್ ಚಿಹ್ನೆಯು ಡ್ಯಾಶ್ಗೆ ಸಂಬಂಧಿಸಿದೆ. ಯಾವುದಕ್ಕಂತಂದ್ರ ಪರಿಸರಕ್ಕೆ ಸುರಕ್ಷಿತ ಸರಕುಗಳು. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಬ್ರಿಟನ್ ವುಡ್ಸ್ ಈಸಿ ಕ್ವಶನ್ ಐತಿ. ಬ್ರಿಟನ್ ವುಡ್ಸ್ ಅವಳಿಗಳು ಯಾವ್ದಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ IMF IBRD. ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ಉಡುಗೊರೆ ಅಂಚಿನ ಮಾರುಕಟ್ಟೆ ಅಂದ್ರೆ ಯಾವುದು? ಉಡುಗೊರೆ ಅಂಚಿನ ಮಾರುಕಟ್ಟೆ ಯಾವುದು ಅಂತಂದ್ರ ಸರ್ಕಾರದ ಭದ್ರತೆಗಳ ಮಾರುಕಟ್ಟೆ. ಗ್ರೀನ್ ಗೋಲ್ಡ್ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಯಾವುದಕ್ಕಂತಂದ್ರ ಗ್ರೀನ್ ಗೋಲ್ಡ್ ಅಂದ್ರ ಬಿದಿರು. ಆಪ್ಷನ್ 2 ಬಿದಿರು ಉತ್ಪಾದನೆ ಸರಿಯಾದ ಉತ್ತರ ಆಕತಿ. 86ನೇ ಕ್ವಶನ್ ನೋಡ್ಕೊಡ್ರಿ. ಇಲ್ಲಿ ಸೂಕ್ಷ್ಮ ಕೈಗಾರಿಕೆಯ ಡೆಫಿನಿಷನ್ ಮತ್ತು ಸಣ್ಣ ಕೈಗಾರಿಕೆಯ ಡೆಫಿನಿಷನ್ ಕೊಟ್ಟಾರ.
ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದೆ. ಡೆಫಿನೇಷನ್ 2 ಕರೆಕ್ಟ್ ಇದೆ ಅಂತ ಐತಿ. 87ನೇ ಕ್ವಶನ್ ನೋಡ್ಕೊಡ್ರಿ, ಹೊಂದಿಸಿ ಬರೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 2 ಸರಿಯಾದ ಉತ್ತರ ಆಕತಿ. 14 ಬ್ಯಾಂಕು ರಾಷ್ಟ್ರೀಕರಣ 1969, ಭಾರತೀಯ ರಿಸರ್ವ್ ಬ್ಯಾಂಕು 1935, ನಬಾರ್ಡ್ 1982, ಭಾರತದ ಆಹಾರ ನಿಗಮ 1965, ಭಾರತೀಯ ಸ್ಟೇಟ್ ಬ್ಯಾಂಕು 1955ರಲ್ಲಿ ಸ್ಥಾಪನೆಯಾದ ವರ್ಷಗಳನ್ನು ಕೊಟ್ಟಾರ, ನೋಡ್ಕೊಡ್ರಿ. 88ನೇ ಕ್ವಶನ್ ನೋಡ್ಕೊಡ್ರಿ, ಪ್ರಧಾನಮಂತ್ರಿ ಕಿಸಾನ್ ಸಂಪದ್ ಯೋಜನೆ ಈ ಕೆಳಗಿನ ಯಾವ ವಿಭಾಗಕ್ಕೆ ಸಂಬಂಧಿಸಿದೆ? ಯಾವ ವಿಭಾಗಕ್ಕೆ ಸಂಬಂಧಿಸಿದ ಅಂತ ಕೇಳ್ಯಾರ. ಆಪ್ಷನ್ ಎ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ 2 ಸರಿಯಾದ ಉತ್ತರ ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದೆ. ಕರ್ನಾಟಕ ರಾಜ್ಯದಲ್ಲಿರುವ ಪ್ರಸ್ತುತ ಜಿಲ್ಲಾ ಹಾಲು ಒಕ್ಕೂಟಗಳ ಎಷ್ಟು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಒಟ್ಟು 14 ಹಾಲು ಒಕ್ಕೂಟಗಳದಾವ ಕರ್ನಾಟಕದಲ್ಲಿ. ನೋಡ್ರಿ 90ನೇ ಕ್ವಶನ್ ನೋಡ್ಕೊಡ್ರಿ, ಹೇಳಿಕೆ 1 ನೋಡ್ರಿ, ಪರಿಸರವು ಅಜೈವಿಕ ಮತ್ತು ಜೈವಿಕ ನಿಯತಾಂಕಗಳನ್ನು ಒಳಗೊಂಡಿದೆ. ಹೇಳಿಕೆ 2 ಏನು ಅಂತಂದ್ರ ಅಜೈವಿಕ ನಿಯತಾಂಕಗಳಲ್ಲಿ ಪಾಚಿ, ಬ್ಯಾಕ್ಟೀರಿಯಾ, ಪ್ರಾಣಿಗಳು ಸೇರಿವೆ. ಜೈವಿಕ ನಿಯತಾಂಕಗಳು ಗಾಳಿ, ನೀರು ಮತ್ತು ಮಣ್ಣು ಅಂತ ಕೊಟ್ಟಾರ. ಈ ಹೇಳಿಕೆಗಳು ಯಾವುದು ಸರಿ ಒತ್ತು ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಹೇಳಿಕೆ 1 ನಿಜ, ಆದರೆ ಹೇಳಿಕೆ 2 ಸುಳ್ಳು. ಅಘನಾಶಿನಿ 91ನೇ ಕ್ವಶನ್, ಅಘನಾಶಿನಿ ಕಣಿವೆ ಯಾವ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುತ್ತದೆ? ಆನ್ಸರ್ ಈಸಿ ಕ್ವಶನ್ ಐತಿ. ಆನ್ಸರ್ ಆಪ್ಷನ್ 2 ಉತ್ತರ ಕನ್ನಡ ಕರೆಕ್ಟ್ ಆನ್ಸರ್. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಆಪ್ಷನ್ 3 5 ಉದ್ಯಾನಗಳು ಇದಾವ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು. ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕಿಸುವ ಘಾಟ್ ಯಾವುದು? ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕಿಸುವ ಘಾಟ್ ಯಾವುದು ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆಗುಂಬೆ ಘಾಟ. ಘನತ್ಯಾಜ್ಯ ನಿರ್ವಹಣೆಯ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ಅನಿಲ ಅಥವಾ ತೈಲದ ರೂಪದಲ್ಲಿ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂರಕ್ಷಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ ಪೈರೋಲಿಸಿಸ್. ಆಪ್ಷನ್ 3 ಸರಿಯಾದ ಉತ್ತರ ಪೈರೋಲಿಸಿಸ್. 95ನೇ ಕ್ವಶನ್ ನೋಡ್ಕೊಡ್ರಿ, ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋಣ. ಆನ್ಸರ್ ಏನು ಅಂತಂದ್ರ ಎ, ಬಿ ಮತ್ತು ಸಿ ಎಲ್ಲವೂ ಸರಿಯಾಗಿದೆ. 96ನೇ ಕ್ವಶನ್ ನೋಡ್ಕೊಡ್ರಿ, ಇಲ್ಲಿ ಹೊಂದಿಸಿ ಬರಿ ಅಂತ ಬರ್ತೈತಿ. 96ನೇ ಕ್ವಶನ್ ಆನ್ಸರ್ ಏನು ಅಂತಂದ್ರ ಆಪ್ಷನ್ 2 ಸರಿಯಾದ ಉತ್ತರ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂಗಳ ಕಾರ್ಬೋನೇಟ್ಗಳು ಮತ್ತು ಬೈಕಾರ್ಬೋನೇಟ್ಗಳು ಯಾವುದಂದ್ರೆ ತಾತ್ಕಾಲಿಕ ಗಡಸುತನ. ಸೋಡಿಯಂನ ಕಾರ್ಬೋನೇಟ್ಗಳು ಮತ್ತು ಬೈಕಾರ್ಬೋನೇಟ್ಗಳು ಬಣ್ಣ ಮತ್ತು ರುಚಿಗೆ ಸಂಬಂಧಿಸಿವೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು ಯಾವುದಕ್ಕಂದ್ರೆ ಶಾಶ್ವತ ಗಡಸುತನಕ್ಕೆ. ಕಬ್ಬಿಣ ಮತ್ತು ಮ್ಯಾಂಗನೀಸ್ ಆಕ್ಸೈಡ್ಗಳು ಯಾವುದಕ್ಕಂತಂದ್ರ ಅಲ್ಕಲಿನಿಟಿ ಮತ್ತು ಮೃದುತ್ವ. 97ನೇ ಕ್ವಶನ್ ನೋಡಿ, ಈ ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ? 97ನೇ ಕ್ವಶನ್ ಸರಿಯಾದ ಉತ್ತರ ಏನು ಅಂತಂದ್ರ ಎ, ಬಿ ಮತ್ತು ಸಿ, ಡಿ ಎಲ್ಲವೂ ಸರಿಯಾಗಿವೆ. 98ನೇ ಕ್ವಶನ್ ನೋಡ್ಕೊಡ್ರಿ, ಉಷ್ಣ ವಿದ್ಯುತ್ ಸ್ಥಾವರದಿಂದ ಹೊರ ಸೂಸುವ ನಿಷ್ಕಾಸ ಎಕ್ಸಾಸ್ಟ್ನಲ್ಲಿರುವ ಕಣಗಳ ವಸ್ತುಗಳು ತೆಗೆದುಹಾಕಲು ಅತ್ಯಂತ ವ್ಯಾಪಕವಾಗಿ ಬಳಸುವ ವಿಧಾನ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರ
ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್. ಆಪ್ಷನ್ 2 ಸರಿಯಾದ ಉತ್ತರ. ವೇಗವರ್ಧಕ ಪ್ರತಿವರ್ಧಕವನ್ನು ಅಳವಡಿಸಿರುವ ಮೋಟಾರು ವಾಹನಗಳು ಸೀಸರಹಿತ ಪೆಟ್ರೋಲ್ ಅನ್ನು ಈ ಕಾರಣದಿಂದ ಬಳಸಬೇಕು. ಆಪ್ಷನ್ 4 ವೇಗವರ್ಧಕವನ್ನು ಸೀಸ ನಿಷ್ಕ್ರಿಯಗೊಳಿಸುತ್ತದೆ. ಸರಿಯಾದ ಉತ್ತರ ಆಕತಿ. ನೋಡ್ರಿ ಲಾಸ್ಟ್ ಕ್ವಶನ್. ಪಾಚಿ ಹೂಗಳ ಬಗ್ಗೆ ತಪ್ಪು ಹೇಳಿಕೆಯನ್ನು ಗುರುತಿಸಿ. ಒಂದನೇದು, ಪಾಚಿ ಹೂಗಳು ನೀರಿನ ಗುಣಮಟ್ಟ ಹಾಳು ಮಾಡುತ್ತವೆ ಮತ್ತು ಮೀನುಗಳ ಮರಣಕ್ಕೆ ಕಾರಣವಾಗುತ್ತೆ. ಸರಿಯಾಗೈತಿ. ಪಾಚಿ ಹೂಗಳು ಜಲ ಮೂಲಗಳಿಗೆ ವಿಶಿಷ್ಟ ಬಣ್ಣವನ್ನು ನೀಡುತ್ತವೆ. ಸರಿ. ಪಾಚಿಗಳ ಬೆಳವಣಿಗೆ ಹೆಚ್ಚುವುದರಿಂದ ನೀರಿನಲ್ಲಿ ಆಮ್ಲಜನಕ ಹೆಚ್ಚುತ್ತದೆ. ಇದು ತಪ್ಪಾಕತಿ. ಪಾಚಿಯನ್ನು ರೂಪಿಸುವ ಕೆಲವು ಪಾಚಿ ಸಸ್ಯಗಳು ಮನುಷ್ಯರಿಗೆ ಮತ್ತು ಪ್ರಾಣಿಗಳ ಅತ್ಯಂತ ವಿಷಕಾರಿಯಾಗಿವೆ. ಸರಿಯಾಗತಿ. ಇದಕ್ಕೆ ತಪ್ಪಾಗಿದೆ ನಂತರ ಆಪ್ಷನ್ ಸಿ 3 ಸರಿಯಾದ ಉತ್ತರ. ಪಾಚಿಗಳ ಬೆಳವಣಿಗೆ ಹೆಚ್ಚುವುದರಿಂದ ನೀರಿನಲ್ಲಿ ಆಮ್ಲಜನಕ ಹೆಚ್ಚಾಗುತ್ತದೆ ಅಂತ ಕೊಟ್ಟಾರ. ಅದು ತಪ್ಪು. ಆಮ್ಲಜನಕ ಹೆಚ್ಚಾಗುವುದಿಲ್ಲ. ನೋಡ್ಕೊಡ್ರಿ. ಇದು ಯಾವ್ದ ಸೀರೀಸ್ ಅಂತಂದ್ರ ಡಿ ಸೀರೀಸ್ ಇದೆ ನೋಡ್ರಿ. ಡಿ ಸೀರೀಸ್ ನೋಡ್ಕೊಡ್ರಿ. ಥ್ಯಾಂಕ್ ಯು.